ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಶಿವರಾಮು. ದಿನದ ಎಲ್ಲಾ ಪ್ರಮುಖ ಸುದ್ದಿಗಳನ್ನು ನೋಡೋಣ. ವಿಶೇಷ ಸಮಾಚಾರದಲ್ಲಿ ಚಿತ್ರದುರ್ಗದ ಗೋರ್ಲತ್ತು ಕ್ರಾಸ್ ಬಳಿ ನಡೆದ ಭೀಕರ ಬಸ್ ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಖಾಸಗಿ ಬಸ್ ಚಾಲಕ 42 ವರ್ಷದ ಮೊಹಮ್ಮದ್ ರಫೀಕ್ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ಆಪರೇಷನ್ ನಂತರ ಅವರ ಜೀವಕ್ಕೆ ಯಾವುದೇ ಗ್ಯಾರಂಟಿ ನೀಡಲು ಸಾಧ್ಯವಿಲ್ಲ ಎಂದು ವೈದ್ಯರು ಕುಟುಂಬಕ್ಕೆ ತಿಳಿಸಿದ್ದರು. ರಫೀಕ್ ಅವರ ಪತ್ನಿ ನೀಡಿರುವ ಮಾಹಿತಿ ಪ್ರಕಾರ ಅಪಘಾತದಲ್ಲಿ ಅವರ ಹೊಟ್ಟೆಯ ಭಾಗಕ್ಕೆ ತೀವ್ರ ಪೆಟ್ಟು ಬಿದ್ದಿತ್ತು. ಹೊಟ್ಟೆಯ ಒಳಗಿರುವ ಕೆಲವು ಭಾಗಗಳಿಗೆ ಹಾನಿಯಾಗಿತ್ತು. ವೈದ್ಯರು ಆಪರೇಷನ್ಗೆ ಮುನ್ನವೇ ಬದುಕುಳಿಯುವ ಸಾಧ್ಯತೆ ಕಡಿಮೆ ಎಂದು ಹೇಳಿದ್ದರು. ಇದಕ್ಕೆ ನಾವು ಕೂಡ ಅನುಮತಿ ನೀಡಿದ್ದೆವು. ಆಪರೇಷನ್ ನಂತರ ವಾರ್ಡ್ಗೆ ಸ್ಥಳಾಂತರಿಸಿದ್ರು. ಮರುದಿನ ಬೆಳಗ್ಗೆ 6:30 ಸುಮಾರಿಗೆ ವೈದ್ಯರು ರಫೀಕ್ ಸಾವನ್ನಪ್ಪಿರುವುದಾಗಿ ತಿಳಿಸಿದ್ದಾರೆ. ಇದೀಗ ಮೊಹಮ್ಮದ್ ರಫೀಕ್ ಅವರ ನಿಧನದಿಂದ ಅವರ ಕುಟುಂಬ ಕಂಗಾಲಾಗಿದೆ. ಈ ಮೂಲಕ ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 7ಕ್ಕೆ ಏರಿಕೆಯಾಗಿದೆ. ಚಿತ್ರದುರ್ಗದ ಭೀಕರ ಬಸ್ ಅಪಘಾತ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ. ಈ ದುರ್ಘಟನೆಯಲ್ಲಿ ಸಾವನ್ನಪ್ಪಿದ ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕಥೆ. ಹೆಣ್ಮಗಳ ಪಾಲಿಗೆ ರಜೆ ಅನ್ನೋದೇ ಶಾಪವಾಗಿ ಪರಿಣಮಿಸಿದೆ. ಸಾವಿನಲ್ಲೂ ಸುಳಿವು ಸಿಗತ್ತೆ ಅಂತಾರಲ್ಲ, ಇದಕ್ಕೆ ಇರಬೇಕು ನೋಡಿ. ರಶ್ಮಿ ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಈಕೆಯ ಇಬ್ಬರು ಸ್ನೇಹಿತೆಯರಾದ ಗಗನ ಹಾಗೂ ರಕ್ಷಿತಾ ಗೋಕರ್ಣಕ್ಕೆ ಹೋಗೋ ಪ್ಲಾನ್ ಮಾಡಿದ್ರು. ಹೀಗಾಗಿ ರಶ್ಮಿಯನ್ನು ಕೇಳಿದ್ದಾರೆ, ನೀನು ನಮ್ಮ ಜೊತೆ ಗೋಕರ್ಣಕ್ಕೆ ಬರ್ತೀಯಾ ಅಂತ. ರಶ್ಮಿ ಕೂಡ ಉತ್ತರ ಕರ್ನಾಟಕದ ಮೂಲದವರು. ಹೀಗಾಗಿ ಕ್ರಿಸ್ಮಸ್ ರಜೆ ತೆಗೆದುಕೊಂಡ್ರೆ ಊರಿಗೆ ಹೋಗಿ ಬರಬಹುದು ಅನ್ನೋ ಪ್ಲಾನ್ ಮಾಡಿದ್ದಾರೆ. ಹೇಗೋ ಸ್ನೇಹಿತರು ಗೋಕರ್ಣಕ್ಕೆ ಹೋಗ್ತಿದ್ದಾರೆ, ಅವರ ಜೊತೆ ಗೋಕರ್ಣಕ್ಕೆ ಹೋಗಿ ಅಲ್ಲಿಂದ ಭಟ್ಕಳಕ್ಕೆ ಹೋಗೋ ಪ್ಲಾನ್ ಮಾಡಿದ್ರು. ಹೀಗಾಗಿ ತಮ್ಮ ಟೀಮ್ ಲೀಡರ್ ಬಳಿ ಹೋಗಿ 4 ದಿನ ರಜೆ ಕೇಳಿದ್ರು. ಆದ್ರೆ ಟೀಮ್ ಲೀಡ್ ಮಾತ್ರ 4 ದಿನ ರಜೆ ಕೊಡೋದಕ್ಕೆ ಒಪ್ಪಿಲ್ಲ. ಆದ್ರೆ ಪಟ್ಟು ಬಿಡದ ರಶ್ಮಿ 4 ದಿನ ರಜೆ ಬೇಕೇ ಬೇಕು ಅಂತ ಒತ್ತಾಯ ಮಾಡಿ ರಜೆ ಪಡೆದಿದ್ರಂತೆ. ಆದ್ರೆ ಊರಿಗೆ ಹೋಗೋದಕ್ಕೆ ರಜೆ ತೆಗೆದುಕೊಂಡಿದ್ದೆ ಇವರ ಪಾಲಿಗೆ ಮೃತ್ಯುವಾಗಿ ಪರಿಣಮಿಸಿದೆ. ಒಂದ್ ವೇಳೆ ರಜೆ ಕೊಟ್ಟಿಲ್ಲ ಅಂತ ಬೆಂಗಳೂರಲ್ಲೇ ಇದ್ದಿದ್ರೆ ಬದುಕಿರ್ತಿದ್ರೋ ಏನೋ. ಹೇಗೂ ರಜೆ ಸಿಕ್ತು ಅಂತ ಸ್ನೇಹಿತೆಯರ ಜೊತೆ ಊರಿನ ಬಸ್ ಹತ್ತಿದ್ದಾರೆ. ರಶ್ಮಿ ಸಿಂಗಲ್ ಸೀಟ್ ನಲ್ಲಿದ್ರೆ ಗಗನ ಹಾಗೂ ರಕ್ಷಿತಾ ಡಬಲ್ ಸೀಟ್ ನಲ್ಲಿದ್ರು. ಹೀಗಾಗಿ ಗಗನ ಮತ್ತು ರಕ್ಷಿತಾ ಮಾತ್ರ ಬದುಕುಳಿದಿದ್ದಾರೆ. ಆದ್ರೆ ಒತ್ತಾಯ ಮಾಡಿ ರಜೆ ತೆಗೆದುಕೊಂಡಿದ್ದ ರಶ್ಮಿ ಬಸ್ನಲ್ಲೇ ಬೆಂದು ಹೋಗಿದ್ದಾರೆ. ಚಿತ್ರದುರ್ಗದಲ್ಲಿ ಸಂಭವಿಸಿದ ಭೀಕರ ಅಪಘಾತದಲ್ಲಿ ರಶ್ಮಿ ಗುರುತು ಸಿಗಲಾರದಷ್ಟು ಸುಟ್ಟು ಕರಕಲಾಗಿದ್ದಾರೆ. ಮಗಳ ಮುಖ ನೋಡೋದಕ್ಕೆ ಬಂದ ಹೆತ್ತವರಿಗೆ ಬರಸಿಡಿಲೆ ಬಡಿದಂತಾಗಿದೆ. ಮತ್ತೊಂದೆಡೆ ಬಸ್ ದುರಂತದಲ್ಲಿ ಬದುಕಿ ಬಾಳಬೇಕಾದ ಜೀವಗಳು ಬಲಿಯಾಗಿವೆ. ಅಪಘಾತದಲ್ಲಿ ಮೃತಪಟ್ಟ ಹಾಸನದ ಮಾನಸ ತಂದೆ ಚಂದ್ರೇಗೌಡ ಮಗಳನ್ನ ನೆನೆದು ಕಣ್ಣೀರಿಟ್ಟಿದ್ದಾರೆ. ಮದುವೆ ಮಾತುಕತೆ ಮಾಡಿದ್ದೆವು. ಇದೇ ಭಾನುವಾರ ಮದುವೆ ನಿಶ್ಚಯದ ಬಗ್ಗೆ ಮಾತನಾಡಬೇಕಿತ್ತು. ಅಂತಹ ಸಂದರ್ಭದಲ್ಲಿ ಹೀಗಾಗಿದೆ ಅಂತ ಚಂದ್ರೇಗೌಡ ನೋವು ತೋಡಿಕೊಂಡಿದ್ದಾರೆ. ಇದೇ ಜನವರಿ 3ರಂದು ಬಳ್ಳಾರಿಯ ವಾಲ್ಮೀಕಿ ವೃತ್ತದಲ್ಲಿ ವಾಲ್ಮೀಕಿ ಮೂರ್ತಿ ಪ್ರತಿಷ್ಠಾಪನಾ ಹಿನ್ನೆಲೆ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆಯ ಮಹರ್ಷಿ ವಾಲ್ಮೀಕಿ ಮೂರ್ತಿಯನ್ನ ಭವ್ಯ ಮೆರವಣಿಗೆ ಮೂಲಕ ಸ್ವಾಗತಿಸಲಾಯಿತು. ಶಾಸಕ ಭರತ್ ರೆಡ್ಡಿ ವೈಯಕ್ತಿಕವಾಗಿ 1,10,00,000 ರೂಪಾಯಿ ವೆಚ್ಚದಲ್ಲಿ ಮೂರ್ತಿಯನ್ನ ನಿರ್ಮಾಣ ಮಾಡಿಸಿದ್ದಾರೆ. ಶಿಲ್ಪಿ ಅರುಣ್ ಯೋಗಿರಾಜ್ ಕಲ್ಪನೆಯಲ್ಲಿ ವಾಲ್ಮೀಕಿ ಮೂರ್ತಿಯನ್ನ ಅದ್ಭುತವಾಗಿ ಕೆತ್ತನೆ ಮಾಡಲಾಗಿದೆ. ಬಳ್ಳಾರಿಗೆ ಬಂದಿರುವ ಮೂರ್ತಿಯನ್ನ ವಾಲ್ಮೀಕಿ ಸಮಾಜದ ಮುಖಂಡರು, ಯುವಕರು ಹಾಗೂ ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿದ್ರು. ರಾಮ ಆಂಜನೇಯ ವೇಷಭೂಷಣ ಹಾಕಿದ ಕೆಲ ಯುವಕರು ಮೆರವಣಿಗೆಯುದ್ದಕ್ಕೂ ಗಮನ ಸೆಳೆದರು. ಡೊಳ್ಳು ಕುಣಿತ, ವಾದ್ಯ ಮೇಳಗಳು, ಜನಪದ ಕಲಾವಿದರ ಪ್ರದರ್ಶನಗಳು ಮೆರವಣಿಗೆಗೆ ವಿಶೇಷ ಮೆರುಗು ನೀಡಿದ್ವು. ವಾಲ್ಮೀಕಿ ಮಹರ್ಷಿಯ ಭಾವಚಿತ್ರಗಳು, ಬ್ಯಾನರ್ಗಳು ಮತ್ತು ಘೋಷಣೆಗಳೊಂದಿಗೆ ಸಾಗಿದ ಮೆರವಣಿಗೆ ನಗರದೆಲ್ಲೆಡೆ ಗಮನ ಸೆಳೆಯಿತು. ಪ್ರಿಯಕರನ ಜೊತೆ ಸೇರಿ ಗಂಡನನ್ನ ಅತ್ಯಂತ ಭಯಾನಕವಾಗಿ ಕೊಲೆ ಮಾಡಿರುವ ಮಹಿಳೆಯೊಬ್ಬಳು ಬಳಿಕ ಗಂಡನ ಮೃತದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಗ್ರೈಂಡರ್ನಲ್ಲಿ ರುಬ್ಬಿ ಚರಂಡಿಗೆ ಎಸೆದಿರುವ ಘನಘೋರ ಕೃತ್ಯದ ಕಥೆ ಇದು. ರೂಬಿ ಎಂಬ ದುಷ್ಟ ಮಹಿಳೆ ತನ್ನ ಪ್ರಿಯಕರ ಗೌರವ್ ಜೊತೆ ಸೇರಿ ಈ ಭೀಕರ ಕೊಲೆ ನಡೆಸಿದ್ದಾಳೆ. ಈಕೆಯ ಪತಿ ರಾಹುಲ್ಗೆ ಇವರ ಅಕ್ರಮ ಸಂಬಂಧ ಗೊತ್ತಾಗಿದೆ. ಹೀಗಾಗಿ ಗಂಡನ ಕತೆ ಮುಗಿಸುವ ಕೃತ್ಯಕ್ಕೆ ಕೈ ಹಾಕಿದ್ದಾಳೆ. ಪ್ರಿಯಕರನ ಜೊತೆ ಸೇರಿ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಲಾಗಿದೆ. ನಂತರ ದೇಹವನ್ನ ತುಂಡು ತುಂಡುಗಳ ಆರೋಪಿಗಳು ಕತ್ತರಿಸಿದ್ದು ಗ್ರೈಂಡರ್ನಲ್ಲಿ ರುಬ್ಬಿದ್ದಾರೆ. ದೇಹದ ಒಂದು ಭಾಗವನ್ನ ಚರಂಡಿಗೆ ಎಸೆದಿದ್ದಾರೆ. ಉಳಿದ ಭಾಗಗಳನ್ನ ನದಿಗೆ ಎಸೆದಿದ್ದಾರೆ. ಕೊಲೆ ಬಳಿಕ ಈಕೆ ಪೊಲೀಸ್ ಠಾಣೆಗೆ ತೆರಳಿ ಗಂಡ ಕಾಣೆಯಾಗಿದ್ದಾನೆ ಅಂತ ದೂರು ಕೊಟ್ಟಿದ್ದಾಳೆ. ತನಿಖೆ ಶುರು ಮಾಡಿದ ಪೊಲೀಸರು ಕೆಲವು ದಿನಗಳ ನಂತರ ಚರಂಡಿಯಲ್ಲಿ ವಿಕೃತ ರೀತಿಯಲ್ಲಿದ್ದ ಮೃತದೇಹವನ್ನ ವಶಕ್ಕೆ ಪಡೆದಿದ್ದಾರೆ. ತಲೆ,
ಕೈ ಮತ್ತು ಕಾಲು ಇಲ್ಲದ ಮೃತದೇಹ ಪತ್ತೆಯಾಗಿದ್ದು, ದೇಹದ ಮೇಲೆ ರಾಹುಲ್ ಎಂದು ಬರೆದಿರುವುದು ಪೊಲೀಸರಿಗೆ ಗೊತ್ತಾಗಿದೆ. ಬಳಿಕ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಅನುಮಾನಗೊಂಡ ಪೊಲೀಸರು ಈಕೆಯನ್ನ ತಮ್ಮದೇ ಧಾಟಿಯಲ್ಲಿ ವಿಚಾರಣೆ ನಡೆಸಿದ ಬಳಿಕ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಅಕ್ರಮ ಸಂಬಂಧ ಗಂಡನ ಮುಂದೆಯೇ ಬಯಲಾಗಿದ್ದಕ್ಕೆ ಕೊಲೆ ಮಾಡಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾಳೆ. ತಕ್ಷಣವೇ ಪೊಲೀಸರು ಆರೋಪಿಗಳಾದ ರೂಬಿ ಹಾಗೂ ಆಕೆಯ ಪ್ರಿಯಕರ ಗೌರವ್ನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಮೃತದೇಹವನ್ನ ಕತ್ತರಿಸಲು ಬಳಸಿದ ಗ್ರೈಂಡರ್, ಕಬ್ಬಿಣದ ರಾಡ್ ಮತ್ತು ಹಲ್ಲೆಗೆ ಬಳಸಿದ ಇತರ ಉಪಕರಣಗಳನ್ನು ವಶಪಡಿಸಿಕೊಂಡಿದ್ದು, ಹೆಚ್ಚಿನ ತನಿಖೆ ನಡೆಯುತ್ತಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪಾಕಿಸ್ತಾನಕ್ಕೆ ಮಾನ ಮರ್ಯಾದೆ ಅನ್ನೋ ಪದವೇ ಗೊತ್ತಿಲ್ಲ ಅನ್ಸುತ್ತೆ. ಭಾರತದ ವಿರುದ್ಧ ಎಲ್ಲಾ ಯುದ್ಧಗಳಲ್ಲಿ ಮಣ್ಣು ಮುಕ್ಕಿದ್ರು ಕೂಡ ಪಾಕಿಗಳು ಜಾರಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಹಾಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ತನಗೆ ತಾನೇ ಪ್ರಮೋಷನ್ ಕೊಟ್ಕೊಂಡಿದ್ದ. ಅಂಥ ಸೇನಾ ಮುಖ್ಯಸ್ಥನ ನೆಟ್ವರ್ಕ್ ದೊಡ್ಡದಾಗ್ತಿದೆ. ಅಸೀಂ ಮುನೀರ್ನ ಇಂಟರ್ನ್ಯಾಷನಲ್ ನೆಟ್ವರ್ಕ್ ಸಕ್ರಿಯವಾಗಿದ್ದು, ಇಂಗ್ಲೆಂಡ್ನಲ್ಲಿ ಇಮ್ರಾನ್ ಖಾನ್ ಆಪ್ತನ ಮೇಲೆ ಹಲ್ಲೆ ಮಾಡಲಾಗಿದೆ. ಒಂದು ಕಾಲದಲ್ಲಿ ಪಾಕಿಸ್ತಾನದ ಮಾಜಿ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ಸರ್ಕಾರದಲ್ಲಿ ಸಲಹೆಗಾರರಾಗಿದ್ದ ಮತ್ತು ಇಮ್ರಾನ್ ಖಾನ್ ಆಪ್ತ ಬಳಗದ ಸದಸ್ಯನಾಗಿರುವ ಮಿರ್ಜಾ ಶಹಜಾದ್ ಅಕ್ಬರ್ ಮೇಲೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಗುಂಪೊಂದು ಮಾರಣಾಂತಿಕ ಹಲ್ಲೆ ಮಾಡಿದೆ. ಮಿರ್ಜಾ ಶಹಜಾದ್ ಅಕ್ಬರ್ ಮನೆಯಿಂದ ಹೊರಬರುತ್ತಿದ್ದಾಗ ಏಕಾಏಕಿ ದಾಳಿ ಮಾಡಿದ ಆಗಂತುಕರು ಅಕ್ಬರ್ ಮುಖಕ್ಕೆ ಹಲವು ಬಾರಿ ಪಂಚ್ ಮಾಡಿದ್ದಾರೆ. ಇದರಿಂದ ಅಕ್ಬರ್ ಮೂಗು ಮತ್ತು ದವಡೆ ಮುರಿದಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ನೆರೆಯ ದೇಶ ಪಾಕಿಸ್ತಾನದ ಮೊದಲ ರಕ್ಷಣಾ ಪಡೆಗಳ ಮುಖ್ಯಸ್ಥ ಮತ್ತು ಭೂಸೇನಾ ಅಧ್ಯಕ್ಷ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಕಟು ಟೀಕಾಕಾರರಾಗಿರುವ ಮಿರ್ಜಾ ಶಹಜಾದ್ ಅಕ್ಬರ್ ಇತ್ತೀಚೆಗೆ ಮಾಡಿದ ಭಾಷಣವೊಂದು ಭಾರಿ ವೈರಲ್ ಆಗಿತ್ತು. ಈ ಭಾಷಣದ ಕೆಲವೇ ದಿನಗಳ ಬಳಿಕ ಅಕ್ಬರ್ ಮೇಲೆ ದಾಳಿ ಮಾಡಲಾಗಿದೆ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.